ಅವ್ರೇನು ಅವರು ಸ್ಪಷ್ಟೀಕರಣ ಕೇಳಿರ್ತಾರೆ, ಅದು ಮತ್ತೆ ಕಳಿಸ್ತಾರ. ಅದೇನು ಹೊಸದಲ್ಲ, ಬರ್ತಿರ್ತೈತಿ ಹೋಗ್ತಿದ್ರೆ. ಬೆಳಗಾವಿ ಹೊರವಲಯದಲ್ಲಿ ಅಕ್ರಮ ಗಣಿಗಾರಿಕೆ ಅವ್ಯಾಹತವಾಗಿ ನಡೀತಾ ಇದೆ. ಎಸ್, ಸ್ಥಳೀಯ ರಾಜಕಾರಣಿಗಳು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಲ್ಯಾಟ್ರೈಟ್ ಅಂತ ಸಿಮೆಂಟ್ ಅಲ್ಲಿ ಬಳಸ್ತಾ ಇರ್ತಾರೆ. ಅದು ಬೆಳಗಾವಿ ಗ್ರಾಮೀಣ ಭಾಗದಲ್ಲಿ ಮಾತ್ರ ಸಿಗ್ತದೆ. ಗ್ರಾಮೀಣ ಕ್ಷೇತ್ರದಲ್ಲಿ ಅಲ್ಲಿ ನಡೀತಾ ಇದೆ ಸರ್. ಇಲ್ಲಿಗಲ್ ಆಗಿ ತಗೊಂಡು ಹೋಗ್ತಾ ಇದ್ದಾರೆ. ಪರ್ಮಿಷನ್ ಒಂದ್ ಕಡೆ ತಗೋತಾರೆ ಸರ್. ಹಡ್ಡೋದು ಒಂದು 7 ಕಡೆ ಹಾಕ್ತಾರೆ ಸರ್. ಆಮೇಲೆ ಕೋಟ್ಯಾಂಗಟ್ಟಲೆ ಅಕ್ರಮ ನಡೀತಾ ಇದೆ ಸರ್. ಮೇಡಮ್ ಕರೆಸ್ಬೇಕಲ್ಲ ಯಾರು ನಾವು ಸುದ್ದಿ ಮಾಡಿದ್ರೆ ರೇಡ್ ಮಾಡ್ತಾರೆ ಸರ್. ವಿದಿನ್ 2 ತಾಸಿನ ಮತ್ತೆ ಸ್ಟಾರ್ಟ್ ಆಗಿಬಿಡ್ತದೆ. ಮೈನ್ಸ್ ಅಂಡ್ ಜಿಯಾಲಜಿದವರು ಸ್ಲೀಪಿಂಗ್ ಪಾರ್ಟ್ನರ್ ಆಗಿದ್ದಾರೆ. ಈಗ ಹಿಂಗೆ ಮಾಡಲ್ಲ, ಒಂದು ಟೀಮ್ ನಿಮ್ದಲ್ಲಿ ಮನುಷ್ಯ ಬಿಡಲ್ಲ, ಬಂದಾಗ್ಬಿಡ್ದು. ಹೆಂಗೆ ಬಂದಾಗಲ್ಲ ನೋಡೋಲ್ಲ. ಇದೇ ವಿಚಾರಕ್ಕೆ ಬಂದು ಚಾಕು ಇರಿಸಾಗಿದೆ ಸರ್. ಇದೇ ವಿಚಾರಕ್ಕೆ ಸೊ ಇಷ್ಟು ಸೀರಿಯಸ್ ಆಗಿ ಆದರೂ ಕೂಡ ಸೀರಿಯಸ್ ಆಗಿ ವಿಚಾರಣೆ ಮಾಡ್ತಾರೆ. ಈಗ ಹೇಳಿದ್ರಲ್ಲ, ಅದು ಪರ್ಮಿಟ್ ತೊಗೊಂಡಿರ್ತಾರ, ಎಲ್ಲಿ ಆಡಿರ್ತಾರ, ಯಾರ ಪೊಲೀಸರ ಇವ್ರು ಬಂದ್ರೆ ಪರ್ಮಿಟ್ ತೋರಿಸ್ತಾರ. ಈಗ ಅದು ಎಲ್ಲಿ ಅಡ್ಡಿದ್ವಿ ಅನ್ನೋದು ಅದ ನೋಡೋಣ. ಇಲ್ಲ, ನಮ್ಮ ಗಮನಕ್ಕೂ ಬಂದಿದೆ. ಸುಮಾರು 6 ತಿಂಗಳಿಂದನೇ ನಡೀತಾ ಇದೆ. ಇವತ್ತೇನೋ ಸರ್ ಸುಮಾರು ದಿವಸದಿಂದ, ಎಷ್ಟು ದಿವಸ ಗೊತ್ತಿಲ್ಲ ನನಗೂ ಹೇಳಿದ್ದಾರೆ. ಸೊ ಆ ಮೇಡಮ್ ಕರೆಸಿ ಹೇಳ್ತೀವಿ. ಸರ್, ಇತ್ತೀಚಿನ ದಿನಗಳಲ್ಲಿ ಹುಕ್ಕೇರಿಯಲ್ಲಿರ್ತಕ್ಕಂಥ ಮಾಜಿ ಸಂಸದರು ತಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಚಾರಗಳನ್ನು ಮಾತಾಡಿದ್ದಾರೆ. ಕೆಲಸ ನಡೀತಾ ಇದೆ. ಹಂಗೆ ಎಲ್ಲರೂ ಬೈತಿರ್ತಾರೆ. ಎಲ್ಲ ದೇಶದ ಪ್ರಧಾನಮಂತ್ರಿ ಹಿಡ್ಕೊಂಡು ಗ್ರಾಮ ಪಂಚಾಯತಿ ಮಟ್ಟ ಬೈತಾರೆ. ದಿವಸ ಯಾರು ಉತ್ತರ ಕೊಡೋದು ಏನು ನಡೀದೆ ಸರ್. ಈಗ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ಬಹಳಷ್ಟು ಹಗರಣಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಟೆಂಡರ್ ಹಗರಣ, ನೇಮಕಾತಿ ಹಗರಣ, ಆಮೇಲೆ ಉಳಿದು ಕಾಮಗಾರಿನಲ್ಲಿ ಕಳಪೆ ಕಾಮಗಾರಿ, ಆಮೇಲೆ ಜಾತಿ ತಾರತಮ್ಯ ಬಗ್ಗೆನೂ ಬಹಳ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಇಷ್ಟೆಲ್ಲ ಸರ್ಕಾರ ಏನು ಸಂಬಂಧ ಇಲ್ದಂಗೆ ಕೊಡ್ತಾ ಇದೆ ಸರ್. ಸರ್ಕಾರಕ್ಕೇನೋ ಯೂನಿವರ್ಸಿಟಿ ಸಂಬಂಧನೇ ಇಲ್ಲ, ಅದ್ರ ಬಗ್ಗೆ ಒಂದು ಪ್ರತಿಕ್ರಿಯೆ ಇಲ್ಲ, ಏನಿಲ್ಲ. ಅದು ಏನಾದ್ರು ಒಂದು ಎನ್ಕ್ವೈರಿ ಆಗ್ತದ ಇಲ್ಲ ಸರ್? ಹಿಂಗೆ ನಮ್ಮ ಗಮನಕ್ಕೂ ಬಂದಿದ್ದಾರೆ. ಇದು ಅವ್ರು PhD ಕೊಡೋದು ವಿಚಾರ ಇರ್ಬೋದು, ಬೇರೆ ಬೇರೆ ಸಂಬಂಧ ಬಂದಿದೆ ನಮ್ಮ ಕಡೆ ಗಮನಕ್ಕೆ. DC ಅವ್ರು ನೋಡೋಣ, ಒಂದ್ಸಲ ಎನ್ಕ್ವೈರಿ ಮಾಡ್ಸೋಣ. DC ಅವ್ರು ಕಳಿದ್ದಾರೆ. DC ಅಗೇನ್ಸ್ಟ್ 2 ಅಟ್ರಾಸಿಟಿ ಕೇಸ್ ದಾಖಲಾಗಿದೆ ಸರ್. ಯಾವುದೂ ತನಿಖೆ ನಡೀತಾ ಇಲ್ಲ. DCR ಅವರು ದೂರು ಕೊಟ್ಟು ಸಹಿತ ವಿಚಾರಣೆ ಮಾಡ್ತಾ ಇಲ್ಲ. DCR ಅವರು SC/ST ಇದನ್ನೇ ಕಂಪ್ಲೇಂಟ್ ತಗೋದ್ರೆ ಮತ್ತೆ ಏನು ನಿಮ್ಮ ಮೆಡಿಕಲ್ ಮಾಡ್ಕೊಂಡು ಕೋರ್ಟ್ ಇದೆ. ಕೋರ್ಟ್ನಾಗ ಅದು ಅಟ್ರಾಸಿಟಿ ಕೇಸ್ ಅಂತ ಒಂದು ಸಾಮಾಜಿಕ ಬಿಡುವಂತ ಕೇಸ್ ದಾಖಲಾದ್ರೂ ಅವ್ರ ಮೇಲೆ ಯಾವುದೇ ಆಕ್ಷನ್ ಆಗ್ತಾ ಇಲ್ಲ ಅಂತ ಸಾಮಾನ್ಯರಿಗೆ ಏನು ಸಂದೇಶ ಹೋಗುತ್ತೆ? ಕೋರ್ಟ್ನಾಗ ಇದೆಲ್ಲ ಈಗ ಏನು ಹೇಳಲಿಕ್ಕಾಗಲ್ಲ. ಕೋರ್ಟ್ನಾಗ ಫೈನಲ್ ಆಗ್ಬೇಕಷ್ಟೆ. ಈಗ ಅಂಗನವಾಡಿ ಕ್ಷೇತ್ರದಲ್ಲಿ ತಪೋವನ ಶುರುವಾಗಿದೆ. ನಮ್ಮ ಹೆಸರಿನ ಜಪ ಶುರುವಾಗಿದೆ. ಈಗ ಇಲೆಕ್ಷನ್ ಇನ್ನೂ ದೂರ ಇದೆ. ಈಗಿನಿಂದಲೇ ಆ ಒಂದು ಈಗ ಇಲೆಕ್ಷನ್ ಅವ್ರು ಬೇಡ, ಆಮೇಲೆ ಈಗ ಅಷ್ಟು ಓನ್ಲಿ ಡೆವಲಪ್ಮೆಂಟ್ ಅಷ್ಟೇ. ಈಗ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ರೆ, ಎಲ್ಲ ಆಲ್ಮೋಸ್ಟ್ ಮುಗಿಸಿದ್ದೀವಿ, ಕ್ಲೋಸ್ ಆಗಿದೆ. ಅದು ಅರಣ್ಯ ಸಚಿವರು ಬರ್ತಾ ಇದ್ದಾರೆ, ಅವ್ರನ್ನೂ ಕರೆಸ್ತೀವಿ. ಅದನ್ನು ಒಂದು ಇಟ್ಕೊಂಡು ಹೇಳ್ದಂಗೆ ಅದು CM ಇದ್ರಾಗ ಇಟ್ಕೋತೀವಿ. ಅದನ್ನು ಆಲ್ಮೋಸ್ಟ್ ಅವರ ಸಿಂಧಿ ಅವರ ಈ ಅಕ್ಕಕಪ್ಪಿ ಜೂದಾಗ ಏನು ರೆಡಿ ಇದೆ ಸರ್, ಓಪನ್ ಮಾಡೋಕ್ಕೆ ಸರ್. ಫೆಬ್ಬಲ್ಲಿ ರೆಡಿ ಇದೆ. ಅವ್ರ ಮಿನಿಸ್ಟರ್ ಬರ್ತಾರೆ, ಅವ್ರಿಗೆ ವೇಟ್ ಮಾಡ್ತಾ ಇದ್ದೀವಿ. ರೆಡಿ ಇದ್ದಾರೆ, ಎಲ್ಲ ಆಲ್ಮೋಸ್ಟು ಕಂಪ್ಲೀಟ್ ಆಗಿದೆ. ಇವರೇನೋ ನಮ್ಮ ಹಳೆ ರಿಜಿಸ್ಟರ್ ಆಸ್ತಿ ಏನೋ ಮಿಸ್ಸಿಂಗ್ ಆಗ್ಯಾವ ಅಂತ 2-3 ಏನೋ ಐಡಿಯಾ ಐತ್ರಿ. ಇದೇನು ಐಡಿಯಾ ಐತ್ರಿ? ಅದ ಅಲ್ಲ, ಬುಕ್ ಹಳೆ ಬುಕ್ ರೀ, ಹಳೆ ಬುಕ್. ಸುತ್ತಾಗ್ತಾ ಇದ್ದಾರೆ ಜನ ಆಫೀಸ್ಗೆ. ಇವತ್ತು ಬಾ, ನಾಳೆ ಬಾ, ಕಾರಣಗಳು ಸುಮಾರಿದೆ. ನಮ್ಮ ಡ್ಯೂಟಿ ಮೇಲೆ ಹಾಕಿದ್ದಾರೆ ಅಂತ ಹೇಳ್ಬೋದು. ಬಟ್ ಆ್ಯಕ್ಚುಲಿ ಅವ್ರಿಗೆ ಸಿಗ್ತಾ ಇಲ್ಲ. ಈ ಆಸ್ತಿ ಆನ್ಲೈನು ಮಾಡ್ಲಿಕ್ಕೆ ಬರ್ತೈತಿ. ಈಗ ಅರ್ಜಿಗಳನ್ನ ಆನ್ಲೈನ್ ಕಂಪ್ಲೀಟ್ ಆಗ್ತಾ ಇದೆ. ಒಂದು ಕೇಂದ್ರೀಯ ವಿದ್ಯಾಲಯ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಮಾಡೋಕ್ಕಾಗಿರಲಿಲ್ಲ. ಈಗ ನೂತನ ಸಂಸದ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ 15 ಕೇಂದ್ರೀಯ ವಿದ್ಯಾಲಯ ಮಾಡಿದ್ದಾರೆ. ಆದರೆ ಇನ್ನು ಮಾಡಿದ ಪ್ರಿಯಾಂಕಾ ಜಾರಕಿಹೊಳಿ ಅಲ್ಲ ನಾವು ಅಂತೇಳಿ
ಲಕ್ಷ್ಮಣ ಸವದಿ ಚುನಾವಣಾ ಸೌಧ ಯಾರ್ಯಾರು ಮಾಡ್ರಿ ಅಂತ ಜನಕ್ಕೆ ಮಾಡೋದಿಲ್ಲ, ಯಾರು ಅವ್ರು ಮಾಡ್ರಿ ನಾವು ಮಾಡ್ರಿ. ಕ್ರೆಡಿಟ್ ವಾರ್ ನಮಗೇನು ಅವಶ್ಯಕತೆ ಇಲ್ಲ. ಯಾರು ಮಾಡ್ರು ಬೆಳಗಾವಿ ಜಿಲ್ಲೆಗೆ ಮಾಡ್ತಾರೆ, ಅವ್ರು ಮಾಡಲಿ ನಾವು ಮಾಡಲಿ ಯಾರು ಮಾಡಲಿ ಏನು ಯಾರ್ಯಾರು ಮಾಡಿದ್ರೆ ನೋಡೋಣ. ಸರ್ ರಾಜ್ಯಪಾಲರು ಪ್ರಯತ್ನ ಲಕ್ಷ್ಮಣ ಸವದಿ ಅವರು ಬಿಜೆಪಿಲಿದ್ದಾಗ ಡಿಸಿಎಂ ಇದ್ದಾಗನೇ ಆಗಿತ್ತು. ಅದುವೇ ಅದು ಮಾಜಿ ಸಂಸತ್ತಲ್ಲೇ ಸಂಸದರು ಹೇಳಿದ್ದಾರೆ. ನಾವು ಮಾಡ್ಕೊಂಡ್ ಬಂದಂತ ಅವ್ರು ಕೋಟ್ ನಂಬರ್ ತರ್ತಾರೆ, ಇವರು ಕಾಂಗ್ರೆಸ್ ಶಾಸಕರು ನಾವು ಮಾಡಿ ತರ್ತಾರೆ. ಅಲ್ಲ ರಥ ಜಗ್ಬೇಕಾರೆ ಎಲ್ಲರೂ ಕೈ ಜಗ್ತಿರ್ತಾರೆ, ನಾನು ಜಗ್ಗಿ ನಾನು ಜಗ್ಗಿನ ಅಂತ ಹಂಗೆ ಅನ್ಬೋದು. ಸೇಮ್ ತೇರು ಜಗ್ಗಿದಂಗೆ ಎಲ್ಲರೂ ನಾವು. ವಿಚಾರ ಏನಂತಂದ್ರೆ ಸಿಟಿ ಕಾರ್ಪೊರೇಷನ್ದಲ್ಲಿ 1980ರಿಂದ ಇಲ್ಲಿವರೆಗೆ 3 ಆಸ್ತಿ ರಿಜಿಸ್ಟರ್ ಕೂಡ ಕಳ್ತನ ಆಗ್ಯಾವ. ಒಂದು ಆಸ್ತಿ ದಾಖಲೆಗಳು ಸಿಗ್ತಾ ಇಲ್ಲ. ಪಬ್ಲಿಕ್ ಡೈಲಿ ಓಡಾಡ್ತಿದ್ದಾರೆ. ಎಲ್ಲರೂ ಕಮಿಷನರ್ ಇಲ್ಲದಾರ ಕಮಿಷನರ್ ಅವ್ರು ಹೊರಗಿದ್ರು ಎಲ್ಲರೂ ಡೈಲಿ ಓಡಾಡ್ತಿರ್ತಾರೆ ಪಬ್ಲಿಕ್. ಕರೀ ಹೇಳಿದ್ರು ನಕಲಿ PID ಕೇಸ್ ಮಾಡಿ ಕೊಡ್ತಾರೆ ಸರ್ ಅಲ್ಲಿ. ಒಂದೊಂದು ಆಸ್ತಿ 2 PID ನಂಬರ್ ಕೊಡ್ತಿದ್ದಾರೆ. ಹೇಳಿ. ಸರ್ ರಾಜ್ಯಪಾಲರು ಒಳ ಮೀಸಲಾತಿ ವಿಧೇಯಕವನ್ನು ವಾಪಸ್ ಕಳಿಸಿದ್ದಾರೆ. ಸರ್ಕಾರದ ಮುಂದಿನ ನಿಲುವು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.